ಟಕ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಫ್ರೀ ಫೈರ್ ಬೆಸ್ಟ್ ಸೆನ್ಸಿಟಿವಿಟಿ ಕನ್ನಡ ವಿಡಿಯೋ ಹೌ ಟು ಇನ್ಕ್ರೀಸ್ ಗ್ಲೂವಲ್ ಸ್ಪೀಡ್ ಈ ತರ ಎಲ್ಲ ಸರ್ಚ್ ಮಾಡಿರ್ತೀರಾ ಎಲ್ಲರೂ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ಅಲ್ವಾ. ಸೊ ಗೈಸ್ ನೀವು ಯಾವುದೇ ವಿಡಿಯೋ ನೋಡಿದ್ರು ನಿಮಗೆ ಏನಪ್ಪಾ ಅಂದ್ರೆ ಎಲ್ಲ ಪುಂಕ್ತಾರೆ ಅಂಡ್ ನಾನು ಹೇಳೋದು ಆಲ್ಮೋಸ್ಟ್ ಅಲ್ಲಿ ಹೇಳಲ್ವಾ. ಸೊ ಅವ್ರವ್ರ ಮೊಬೈಲ್ ಸೆನ್ಸಿಟಿವಿಟಿನ ನಿಮ್ಗೆ ಕೊಡ್ತಾರೆ, ಬಟ್ ನೀವು ಅದು ಯೂಸ್ ಮಾಡಿದ್ರೆ ಹೆಡ್ ಶಾಟ್ ಬೀಳೋದಿಲ್ಲ ಗುರು. ಅದಕ್ಕೆ ನಿಮ್ಮ ಮೊಬೈಲ್ಗೆ ಯಾವುದೇ ಮೊಬೈಲ್ ಆಗಿರಲಿ ಎಲ್ಲದಕ್ಕೂ ನಾನು ಇವತ್ತು ಬೆಸ್ಟ್ ಸೆನ್ಸಿಟಿವಿಟಿ ಕೊಡ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನೀವೇನಾದ್ರೂ ವಿಡಿಯೋ ಎಲ್ಲರೂ ಹೋಗಿದ್ರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೆ ಚೆನ್ನಾಗಿರ್ತಾರೆ ಗೈಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಸಣ್ಣ ರಿಕ್ವೆಸ್ಟ್, ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 500 ಲೈಕ್ ಟಾರ್ಗೆಟ್ ಕೊಡ್ತಾ ಇದೀನಿ. ಓಕೆನಾ, ಇವತ್ತಿನ ವಿಡಿಯೋ ಅಂತೂ ಮಸ್ತ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಹೆಡ್ ಶಾಟ್ ಹೊಡಿಯೋದ್ರ ಬಗ್ಗೆ, ಬಟ್ ತುಂಬಾ ಜನರು ಪಾರ್ಟ್ 2 ವಿಡಿಯೋ ಬೇಕು ಅಂತ ತುಂಬಾ ಜನರು ಕಮೆಂಟ್ ಮಾಡಿದ್ರಿ ಗುರು. ನನ್ನ ಕಮೆಂಟ್ಗೆ ರಿಪ್ಲೈ ಕೊಟ್ಟು ಸಾಕಾಯ್ತು. ಸೊ ಪಾರ್ಟ್ 2 ವಿಡಿಯೋ ಇವತ್ತು ಬರುತ್ತೆ ಅಂತ. ಸೊ ಫೈನಲಿ ಆ ಡೇ ಬಂದಿದೆ ಪಾರ್ಟ್ 2 ವಿಡಿಯೋದು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಸೊ ಡೆವಲಪರ್ ಅಂದ್ರೆ ಏನು, DPI ಎಷ್ಟು ಇಟ್ಕೋಬೇಕು, ಅಂಡ್ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ನಂದು ಆ ಮೊಬೈಲು ಈ ಮೊಬೈಲು ಇದಕ್ಕೆ ಸೆನ್ಸಿಟಿವಿಟಿ ಕೊಡಿ ಅಂತ. ಸೊ ಅದಕ್ಕೆಲ್ಲ ಇವತ್ತು ಸೊಲ್ಯೂಷನ್ ಕೊಡ್ತೀನಿ. ಇವಾಗ ನನಗೂ ಸ್ವಲ್ಪ ಡೌಟ್ಸ್ ಇತ್ತು, ಏನ್ ನನ್ನ ಸಬ್ಸ್ಕ್ರೈಬರ್ ಮೈಂಡ್ ಅಲ್ಲಿ ಯಾವ ಡೌಟ್ಸ್ ಇರ್ಬೋದು ಅಂತ. ಸೊ ಗೈಸ್ ಅದಕ್ಕೆ ನಾನೇನಪ್ಪ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ ನ ಇನ್ವೈಟ್ ಮಾಡ್ಬಿಟ್ಟು ಪಟ್ ಅಂತ ಅವ್ರಿಗೆ ಇರೋ ಡೌಟ್ಸ್ ಗಳನ್ನ ನಾನು ತಿಳ್ಕೊತೀನಿ, ಏನಪ್ಪ ಡೌಟ್ಸ್ ಇದೆ ಅಂತ. ಸೊ ನೋಡೋಣ ಅವ್ರಿಗೆ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ. ಫಸ್ಟ್ ಹೋಗ್ಬಿಟ್ಟು ಅವ್ರ ಡೌಟ್ಸ್ ಗಳನ್ನ ತಿಳ್ಕೊಬರೋಣ ಬನ್ನಿ. ಹಲೋ ಬ್ರೋ. ಹಾ ಬ್ರೋ ಹೇಳಿ ಬ್ರೋ. ಬ್ರೋ ನಿಮ್ದು ಹೆಡ್ ಹೊಡಿತೀರಲ್ಲ, ಹೆಡ್ ಶಾಟ್ ಹೊಡಿಯೋದಕ್ಕೆ? ಹೌದು ಸರ್, ಹೌದು. ಇದು ಹೆಂಗ್ ಹೆಡ್ ಹೊಡಿಯೋದು? ನಿಮ್ ಫೈರ್ ಬಟನ್ದು ಎಷ್ಟು ಸ್ಕೋರ್ ಬ್ರೋ? ಇದು ಎಷ್ಟು ಇಕ್ಕಬೇಕು? ಫೈರ್ ಬಟನ್ ಸೈಜು ಅದೆಲ್ಲ ಹೇಳ್ಕೊಡ್ಬೇಕು ಅಂತನಾ? ಹೌದು ಸರ್, ಹೌದು ಬ್ರೋ. ಬ್ರೋ ನಾನು ವಿಡಿಯೋ ಮಾಡೋಣ ಅಂತಾನೆ ಬಂದಿದ್ದು. ಅದ್ರ ಬಗ್ಗೆ ತುಂಬ ಜನರು ಕಮೆಂಟ್ಸ್ ಹೊಡಿತಿದ್ರು, ಎಷ್ಟು ನಿಮ್ಮ ಫೈರ್ ಬಟನ್ ಇಟ್ಕೊಂಡಿದ್ದೀರಾ, ಸೆನ್ಸಿಟಿವಿಟಿ ವಿಡಿಯೋ ಮಾಡಿ, DPI ಎಷ್ಟು ಯೂಸ್ ಮಾಡ್ತೀರಾ ಅಂತ ಎಲ್ಲ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರು. ಓಕೆನಾ ಬ್ರೋ, ಸೊ ನಿಮ್ ಸ್ವಲ್ಪ ಹೇಳ್ಕೊಡಿ ಬ್ರೋ. ಅದೇ ಸೀಕ್ರೆಟ್ ಅಂತ ಏನೂ ಇಲ್ಲ ಬ್ರೋ, ನೀವು ಯೂಸ್ ಮಾಡ್ಕೊಂಡು ಆಡ್ಬೋದು ಮೊಬೈಲಲ್ಲಿ. ಆ್ಯಂಡ್ ಈ ನೀವು ಹೋಗ್ಬಿಟ್ಟು ನಂದು ನಾಳೆ ಬಂದುಬಿಟ್ಟು ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿಕೊಂಡ್ರೆ ನನ್ನದು ಪರ್ಸ್ನಲ್ ಸೆಟ್ಟಿಂಗ್ಸ್ ಎಲ್ಲ ಅದರಲ್ಲಿ ರಿವೀಲ್ ಮಾಡಿರ್ತೀನಿ. ಆ್ಯಂಡ್ ಅದನ್ನ ಯೂಸ್ ಮಾಡಿ ನೀವು. ಹಾಂ, ಮತ್ತು ಇವಾಗ ನಿಮ್ಮದು ಫೈರ್ ಬಟನ್ನು ಮತ್ತು ಇದೆಲ್ಲ ನಿಮ್ಮದು ಮ್ಯಾಟ್ರ್ ಮಾಡಲ್ಲ. ಮತ್ತು ಫಸ್ಟ್ ಆಫ್ ಆಲ್ ಹೇಳೋದಾದರೆ ನಿಮ್ಮ ಮೊಬೈಲ್ಗಳು ಮ್ಯಾಟ್ರ್ ಮಾಡಲ್ಲ. ತುಂಬ ಜನರು ಕಮೆಂಟ್ ಹೊಡಿತಿದ್ರು, ಬ್ರೋ ನಂದು ಓಪೋ ಮೊಬೈಲು, ನಂದು ವಿವೋ ಮೊಬೈಲು, ನಂದು ರೆಡ್ಮಿ ಮೊಬೈಲು ಇದು ಮ್ಯಾಟ್ರ್ ಮಾಡುತ್ತಾ, ಇದಕ್ಕೆ ಸೆನ್ಸಿಟಿವಿಟಿ ಕೊಡಿ ಅಂತ ಕೇಳ್ತಾ ಇದ್ರು. ಓಕೆನಾ, ಬಟ್ ಇವಾಗ ನಿಮ್ಮದು ಯಾವುದೇ ಮೊಬೈಲ್ ಆಗಿರಲಿ, ಓಪೋನೇ ಆಗಿರಲಿ ವಿವೋನೇ ಆಗಿರಲಿ, ಅದಕ್ಕೆ ಸೆಟ್ಟಿಂಗ್ ನಿಮ್ಮ ಸ್ವಂತ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಅದು ಹೆಂಗಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಹಾಂ, ಮತ್ತು ನಿಮ್ಮ ಮೊಬೈಲ್ಗೆ ನಾನು ಕೊಡೋ ಸೆಟ್ಟಿಂಗು, ಇವಾಗ ನಾನು ಯೂಸ್ ಮಾಡ್ತಿರೋ ಸೆಟ್ಟಿಂಗ್ ನಿಮ್ಮ ಮೊಬೈಲ್ಗೆ ಆಗೋದಿಲ್ಲ. ಅದು ನಿಮ್ಮ ಸ್ವಂತ ಕ್ರಿಯೇಟ್ ಮಾಡ್ಕೋಬೇಕು. ಆ ಸೆಟ್ಟಿಂಗ್ನ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ ಬ್ರೋ? ಸರಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು, ನಾನು ಎಲ್ಲ ಸಾಲ್ವ್ ಮಾಡ್ತೀನಿ. ಓಕೆನಾ ಬ್ರೋ, ಇದೊಂದು ನಿಮ್ಮ ಶಾರ್ಟ್ ರೇಂಜಲ್ಲಿ ಹೆಡ್ ಶಾಟ್ ಎಲ್ಲ ಹೇಳ್ಕೊಡ್ತೀನಿ. ಅದು ಸ್ವಲ್ಪ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮತ್ತು ಇನ್ನೇನಾದರೂ ನಿಮಗೆ ನೆಕ್ಸ್ಟ್ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಏನು ನನ್ನ ಹತ್ರ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಟ್ಟು ಮತ್ತು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಓಕೆನಾ? ಹಾಂ, ಹಾಗೇನೆ ತುಂಬ ಜನರು ಕೇಳ್ತಾ ಇದ್ರು, ಬ್ರೋ ಗಿಲ್ಡಿಗೆ ಹೆಂಗೆ ಜಾಯ್ನ್ ಆಗೋದು ಅಂತ. ಸೊ ಗಿಲ್ಡ್ ವಿಡಿಯೋನು ಆದಷ್ಟು ಬೇಗ ಬರುತ್ತೆ. ಸೊ ಜಾಯ್ನ್ ಆಗದಿದ್ದವರೆಲ್ಲ ಜಾಯ್ನ್ ಆಗಿ. ಓಕೆ, 4 ಜನ ಅವರೇ ಇಕ್ಕೊಳ್ಳೋಕ್ಕೆ ಬ್ರೋ, ಹೆಸರು ಚೇಂಜ್ ಮಾಡ್ಬೇಕು ಅಷ್ಟೇ ಗಿಲ್ಡ್ಗೆ. ಹಾಂ, ಗಿಲ್ಡ್ ನೇಮು BZ ಅಂತ ಇಡಬೇಕು, ಫಾಂಟ್ ಕೊಡೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ, ಅಂದರೆ ಇವಾಗ ನನ್ನ ಹತ್ರ ಸೆಟಪ್ ಇಲ್ಲ. ಯಾವುದೇ ಥರ ಲೈವ್ ಸ್ಟ್ರೀಮ್ ಮಾಡೋಣ ಅಂದರೆ ಸೆಟಪ್ ಇಲ್ದೇ ಆಫ್ಲೈನಲ್ಲಿ ಗಿಲ್ಡ್ ಟೆಸ್ಟ್ ತಗೋಬೇಕು. ಅದಕ್ಕೆ ನಾನು ಯೋಚನೆ ಮಾಡಬೇಕು ಯಾವ ಥರ ಗಿಲ್ಡ್ ಟೆಸ್ಟ್ ತಗೊಳ್ಳೋದು ಆಫ್ಲೈನಲ್ಲಿ ಅಂತ. ಏನೋ ಎಲ್ರಿಗೂ ಗಿಲ್ಡ್ ರಿಕ್ವೆಸ್ಟ್ ಹಾಕಕ್ಕೆ ಹೇಳಲ್ಲ, ಇಲ್ಲಾಂದರೆ ಬೇರೆ ಥರನೇ ಮಾಡಲ್ಲ ಅಂತ ನನಗೆ ಯಾವುದೇ ಥರ ಐಡಿಯಾ ಇಲ್ಲ. ಸೊ ಯೋಚನೆ ಮಾಡಿಬಿಟ್ಟು ನಾನು ಹೆಂಗೆ ಗಿಲ್ಡ್ ಟೆಸ್ಟ್ ತಗೊಳ್ಳೋದು ಆಫ್ಲೈನಲ್ಲಿ ಅಂತ ನೋಡಿಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆ BZ ಅಂತಾನೆ ಇಕ್ಬೇಕಾ? ಹೌದು ಬ್ರೋ, ಫ್ರಂಟಲ್ಲಿ BZ ಅಂತ ಇಟ್ಬಿಟ್ಟು ಆ್ಯಂಡ್ ಅವ್ರದ್ದು ಏನೇನು ಬೇಕು ನೇಮು ಅದನ್ನ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಗಿಲ್ಡಲ್ಲಿ ಯಾವಾಗಲೂ ಆ್ಯಕ್ಟಿವ್ ಇರಬೇಕು. ಯಾವುದಕ್ಕೂ ಈ ವಿಡಿಯೋದಲ್ಲಿ ಗಿಲ್ಡ್ UIDನ ಶೋ ಮಾಡಿರ್ತೀನಿ. ರಿಕ್ವೆಸ್ಟ್ ಹಾಕೋರು ಹಾಕಿರಿ, ನಾನು ನೋಡಿಬಿಟ್ಟು ಸ್ವಲ್ಪ ಜನ ಜೊತೆ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಕಷ್ಟ ಮಾಡಿಸ್ಬಿಟ್ಟು ಏನಾದರೂ ಚೆನ್ನಾಗಿ ಆಡಿದ್ರೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಸರಿ ಬ್ರೋ, ಆಗಿದ್ರೆ ಬನ್ನಿ ಇವಾಗ ಡೈರೆಕ್ಟಾಗಿ ನಾನು ಪರ್ಸ್ನಲ್ ಸೆಟ್ಟಿಂಗ್ಸ್ನ ರಿವೀಲ್ ಮಾಡ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡಿ. ಓಕೆ ಗೈಸ್, ನೋಡ್ಕೊ ಬಂದ್ರಲ್ಲ ಸೇಮ್ ಕ್ವಶನ್ಸು ಎಲ್ಲರದು. ಇವಾಗ ಏನಪ್ಪ ಮಾಡೋಣ ಅಂದರೆ, ಸೊ ಗೈಸ್ ಇವಾಗ ನಾನು ಹೇಳ್ತಾ ಇರೋದು ಇಷ್ಟೇ. ನಿಮಗೆಲ್ಲ ಹೆಡ್ ಶಾಟ್ ಹೊಡಿಬೇಕು ಅಂದರೆ ಗೈಸ್ ನಿಮ್ಮದು ರ್ಯಾಮ್ ಆಗಿರಲಿ, ನಿಮ್ಮದು ಯಾವ ಮೊಬೈಲು ಯಾವುದು ಮ್ಯಾಟ್ರ್ ಮಾಡೋಕ್ಕೋಗಲ್ಲ, ಆಯ್ತಾ? ಇವಾಗ ನಿಮ್ಮದು 2GB ರ್ಯಾಮ್ ಆಗಿದ್ರು ಸೊ ನಿಮ್ಮ ಹತ್ರ ಸ್ಕಿಲ್ ಇದ್ರೆ ಹೆಂಗೆ ಬೇಕಾದರೂ ಹೆಡ್ ಶಾಟ್ ಹೊಡಿಬೋದು. ಓಕೆನಾ? ಸೊ ಗೈಸ್ ರ್ಯಾಮ್ ಮತ್ತು ಸ್ಟೋರೇಜು ಇಂಥದ್ದೆಲ್ಲ ಏನಪ್ಪ ಕಂಟ್ರೋಲ್ ಮಾಡುತ್ತೆ ಅಂದರೆ ನಿಮ್ಮದು ಮೊಬೈಲ್ ಲ್ಯಾಗಿಂಗ್ ಪ್ರಾಬ್ಲಮ್ ಆ್ಯಂಡ್ ಹೀಟ್ ಇಶ್ಯೂ ಎಲ್ಲ ಬರುತ್ತಲ್ಲ, ಸೊ ಇಂಥದ್ದನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಒಂದೇ. ಆ್ಯಂಡ್ ಗೈಸ್ ನಿಮ್ಮದು 2GB ಆಗಿದ್ರು ನೀವು ಗೇಮ್ ಪ್ಲೇ ಮಾಡ್ಬೋದು. ಯಾಕಪ್ಪ ಅಂದರೆ ನಾನೇ ನನ್ನ ಫ್ರೆಂಡ್ನ ಕೂಡ ಅಬ್ಸರ್ವ್ ಮಾಡಿದ್ದೀನಿ, ಒಂದು 2GB ರ್ಯಾಮ್ ಅಲ್ಲಿ ಸೈಕ್ ಇರೋ ಗೇಮ್ ಪ್ಲೇ ಮಾಡ್ತಾನೆ. ಸೊ ಅವ್ನು ನನ್ಕಿಂತ ಚೆನ್ನಾಗಿ ಆಡ್ತಾನೆ ಗುರು. ಏನಪ್ಪ ಸೆಟ್ಟಿಂಗ್ ಅಂದರೆ ಗೈಸ್ ಇಷ್ಟೇ ಹೇಳ್ತಾ ಇರೋದು, ಗೇಮ್ ಆಡುವಾಗ ಇಂಟ್ರೆಸ್ಟ್ ಇರಬೇಕು ಒಂದು. ಅಂಡ್ ಪಾಯಿಂಟ್ ನಂಬರ್ 2 ಏನಪ್ಪ ಅಂದ್ರೆ ಸೊ ಮೇನ್ ಆಗಿ ಸ್ಕಿಲ್ ಮ್ಯಾಟರ್ ಮಾಡುತ್ತೆ. ಅಂಡ್ ನಿಮ್ದು ಯಾವ ಡಿವೈಸ್ ಅಂತ ಯಾವುದು ಮ್ಯಾಟರ್ ಮಾಡಕ್ ಹೋಗಲ್ಲ. ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋ ಚೆಕ್ ಮಾಡಿದ್ರೆ ಎಲ್ಲಾರ್ದು ಸೊ ದೊಡ್ಡ ಯೂಟ್ಯೂಬರ್ ಅವ್ರ ಪರ್ಸನಲ್ ಸೆಟ್ಟಿಂಗ್ ಕೂಡ ರಿವೀಲ್ ಮಾಡಿರ್ತಾರೆ. ಬಟ್ ನೀವು ಅದು ಹಾಕೊಂಡು ಆಡಿದ್ರೆ ಏನು ಸೆಟ್ಟಿಂಗ್ ವರ್ಕ್ ಆಗಲ್ಲ. ನೀವು ಅದು ಹಾಕೊಂಡ್ರು ಕೂಡ ನಿಮ್ದು ಹೆಡ್ ಶಾಟ್ ಬೀಳಲ್ಲ. ಆಮೇಲೆ ನೀವೇನಂತ ಕಮೆಂಟ್ ಮಾಡ್ತೀರಾ, ಬ್ರೋ ನಿಮ್ದು ಫೇಕ್ ಸೆಟ್ಟಿಂಗ್ ಕೊಟ್ಟಿದ್ಯಾ, ರಿಯಲ್ ಸೆಟ್ಟಿಂಗ್ ಕೊಡು ಅದು ಇದು ಅಂತ ಹೇಳ್ಬಿಟ್ಟು ನೀವು ಹೋಗಿ ಕಮೆಂಟ್ ಮಾಡ್ತೀರಾ. ಸೊ ಇಷ್ಟೇ ಇರೋದು. ಸೊ ಅವರು ರಿಯಲ್ ಸೆನ್ಸಿಟಿವಿಟಿ ಕೊಟ್ಟರು ಅದು ಯಾಕೆ ನಿಮ್ಮ ಮೊಬೈಲ್ ಯೂಸ್ ಆಗಲ್ಲ. ಅಂಡ್ ನಿಮ್ಮ ಮೊಬೈಲ್ಗೆಲ್ಲ ಯಾವುದೇ ಮೊಬೈಲ್ ಯೂಸ್
ಯೂಸ್ ಮಾಡ್ತಿದ್ರು ಎಲ್ಲ ಮೊಬೈಲ್ಗೂ ಬೆಸ್ಟ್ ಸೆನ್ಸಿಟಿವಿಟಿ ಯಾವುದು ಅದೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಆಫ್ ಆಲ್ ಮಾತಾಡಿದ್ರೆ ನಿಂದು ಯಾವ ಮೊಬೈಲ್ ಅಂತ ಅದು ಮ್ಯಾಟರ್ ಮಾಡಲ್ಲ. ಓಕೆನಾ, ನೀನು ಯಾವುದೇ ಮೊಬೈಲಲ್ಲಿ ಆಡ್ತಾ ಇರೋ, ಬಟ್ ನಾನು ನಿನ್ಗೊಂದು ಇವತ್ತು ಸೆನ್ಸಿಟಿವಿಟಿ ಕ್ರಿಯೇಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಇವಾಗ ನಾನು ಕೂಡ ಬೇರೆಯವ್ರದ್ದು ಯೂಟ್ಯೂಬರ್ದು ಎಲ್ಲ ವಿಡಿಯೋ ನೋಡಿ ಆ್ಯಂಡ್ ಫ್ರೆಂಡ್ಸ್ ಅದೆಲ್ಲ ಕೇಳ್ಬಿಟ್ಟು ಅವ್ರ ಸೆನ್ಸಿಟಿವಿಟಿನ ನಾನು ಯೂಸ್ ಮಾಡಿದೆ. ಬಟ್ ನನಗೆ ಯಾವುದೇ ತರದ್ದು ಪ್ರೋ ಗೇಮ್ ಪ್ಲೇ ಏನೂ ಬಂದಿಲ್ಲ. ಸೊ ಹೆಂಗ್ ಆಡ್ತಿದ್ದೆ ಅದೇ ತರ ಇತ್ತು ಸೇಮ್. ಆದ್ಮೇಲೆ ನಾನು ಡಿಸಿಷನ್ ಮಾಡಿದೆ ಏನಪ್ಪಾ ಅಂದ್ರೆ ಸ್ವಂತ ನಮ್ಮ ಮೊಬೈಲ್ಗೆ ನಾವು ಅವನ ಮೊಬೈಲ್ಗೆ ಅವ್ನು ಇಟ್ಕೊಂಡಿದ್ದಾನ ಅಂದ್ರೆ ಸೊ ನಮ್ಮ ಮೊಬೈಲ್ಗೆ ನಾವು ಇಟ್ಕೊಳ್ಳೋದು ಸೆನ್ಸಿಟಿವಿಟಿ. ಓಕೆನಾ, ಅವ್ರವ್ರ ಮೊಬೈಲ್ಗೆ ಸೆಟ್ಟಿಂಗ್ ಯಾವ್ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ನಾನೊಬ್ಬ ಯೂಟ್ಯೂಬರ್ ಆಗ್ಬಿಟ್ಟು ನಾನು ನನ್ನ ಸೆನ್ಸಿಟಿವಿಟಿ ನಿಮಗೆ ಕೊಟ್ಟರೆ ಸೊ ಅದು ನನ್ನ ಮೊಬೈಲ್ ಸೆನ್ಸಿಟಿವಿಟಿ ನಿಮಗೆ ಕೊಟ್ಟಿರ್ತೀನಿ. ಅದು ನಿಮ್ಮ ಮೊಬೈಲ್ ಬೇರೆ ಇರುತ್ತೆ, ಅದು ವರ್ಕ್ ಆಗಲ್ಲ ಗುರು. ಇಷ್ಟೇ ಹೇಳಕ್ ಇಷ್ಟಪಡೋದು. ಸೊ ಏನಪ್ಪ ಮಾಡಿ ಅಂದ್ರೆ ಸೊ ಎಲ್ಲರ ಮೊಬೈಲ್ಗೂ ಅವ್ರದೇ ಅಂತ ಸ್ವಂತ ಸೆನ್ಸಿಟಿವಿಟಿ ಬಂದಿರುತ್ತೆ. ಸೊ ಅದನ್ನ ಕ್ರಿಯೇಟ್ ಮಾಡಬೇಕು. ಡೈರೆಕ್ಟ್ ಆಗಿ ಇವಾಗ ನಾವು ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಇವಾಗ ನಿಮ್ಮ ಮೊಬೈಲ್ಗೆ ಬೆಸ್ಟ್ ಸೆನ್ಸಿಟಿವಿಟಿನ ನೀವೇ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ, ಬನ್ನಿ ಇವಾಗ ಡೈರೆಕ್ಟ್ ಆಗಿ ಟ್ರೈನಿಂಗ್ ಗ್ರೌಂಡ್ ಒಳಗಡೆ ಹೋಗೋಣ. ಅಂಡ್ ನಿಮ್ದು ಲೋ ಡಿವೈಸ್ ಮೊಬೈಲ್ ಆಗಿರಲಿ, ಹೈ ಡಿವೈಸ್ ಮೊಬೈಲ್ ಆಗಿರಲಿ, ಸೊ ಎಲ್ಲದಕ್ಕೂ ಇದು ವರ್ಕ್ ಆಗುತ್ತೆ. ಇವಾಗ ಸ್ವಂತ ಇಷ್ಟೇ ಹೇಳ್ತಿರೋದು, ಎಲ್ಲಾರ್ದು ಯೂಟ್ಯೂಬರ್ಸ್ ನೋಡ್ಬಿಟ್ಟು ಅವರು ಸೆಟ್ಟಿಂಗ್ ಯೂಸ್ ಮಾಡೋಕ್ಕಿಂತ ಸೊ ಸ್ವಂತ ನೀವೇ ಒಂದು ಕ್ರಿಯೇಟ್ ಮಾಡಿ ನಿಮ್ಮದೇ ಸೆಟ್ಟಿಂಗ್ ಅಲ್ಲಿ ಆಡಿ ಗೇಮ್ ಪ್ಲೇ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೈಸ್ ಇವಾಗ ಡೈರೆಕ್ಟ್ ಆಗಿ ಸೆನ್ಸಿಟಿವಿಟಿನ ಹೇಗೆ ಕ್ರಿಯೇಟ್ ಮಾಡೋದು ಯಾವುದೇ ಮೊಬೈಲ್ಗೂ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಡೈರೆಕ್ಟ್ ಆಗಿ ಟ್ರೈನಿಂಗ್ ಗ್ರೌಂಡ್ ಒಳಗಡೆ ಹೋಗೋಣ. ನಾನು ಇಲ್ಲಿ ಬಂದ್ಬಿಟ್ಟು AUG ಗನ್ನ ತಗೊಂಡಿದ್ದೀನಿ ಅಂಡ್ UMP ಕೂಡ ತಗೊಂಡಿದ್ದೀನಿ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫೈರ್ ಮಾಡಿದಾಗೆ ಫುಲ್ ರೆಡ್ ಶಾಟ್ ಬೀಳ್ತೈತೆ. ಹೇಗಪ್ಪ ಅಂದ್ರೆ ಸೊ ನನ್ನ ಸೆನ್ಸಿಟಿವಿಟಿ ಬಂದ್ಬಿಟ್ಟು ಫುಲ್ ಇದೆ ಅಂಡ್ DPI ಕೂಡ ನಾನು 1440 ಇಟ್ಕೊಂಡಿದ್ದೀನಿ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ 1400 DPI ಇಟ್ಕೊಳ್ಳಿ, 800 DPI ಇಟ್ಕೊಳ್ಳಿ ಅಂತ. ಯಾಕಪ್ಪ ಅಂದ್ರೆ ಸೊ ಮೊಬೈಲ್ ಹೋಗೇ ಹೋಗುತ್ತೆ ಪಕ್ಕ 100%. ಸೊ ನನ್ನ ಮೊಬೈಲ್ ಅಂದ್ರೆ ನಾನು ತುಂಬಾ ವರ್ಷದಿಂದ ಸೊ ಮೊಬೈಲ್ ತಗೊಂಡಾಗ್ಲಿಂದ ಕೂಡ DPI ಯೂಸ್ ಮಾಡಿ ನಾನು ಪರ್ಫೆಕ್ಟ್ DPI ಇಟ್ಕೊಬಿಟ್ಟಿದ್ದೀನಿ. ಸೊ ನನಗೇನೋ ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ. ಅಕಸ್ಮಾತ್ ನೀವೇನಾದ್ರೂ DPI ಯೂಸ್ ಮಾಡಿದ್ರೆ ಮೊಬೈಲ್ ಲೈನ್ ಸ್ಕ್ರೀನು ಅದು ಇದು ಏನಾದರೂ ಪ್ರಾಬ್ಲಮ್ ಬರುತ್ತೆ, ಲ್ಯಾಗಿಂಗ್ ಎಲ್ಲ. ಸೊ ನಾನು ಇಷ್ಟ ಹೇಳಕ್ ಇಷ್ಟಪಡೋದು, ಜಾಸ್ತಿ DPI ಕೂಡ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಮ್ಯಾಕ್ಸಿಮಮ್ DPI ಎಷ್ಟು ಇಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಎಂಡಿಗೆ ತಿಳಿಸ್ಕೊಡ್ತೀನಿ. ಅಷ್ಟು DPI ಇಟ್ಕೊಳ್ಳಿ. ಅಂಡ್ ಇವಾಗ ನಿಮಗೆ ಮೇನ್ ಆಗಿ ಯಾವುದೇ ಮೊಬೈಲ್ಗೂ ಸೆಟ್ಟಿಂಗ್ ಹೇಗಪ್ಪ ಹೆಡ್ ಮಾಡ್ಕೊಳ್ಳೋದು ಅಂದ್ರೆ ಇಲ್ಲಿ ಜನರಲ್ ಇಂದ ಹಿಡಿದು 2x 4x ರೆಡ್ ಡಾಟ್ ಎಲ್ಲ ಆಪ್ಷನ್ಸ್ ಇರುತ್ತೆ ಸೆಟ್ಟಿಂಗ್ ಅಲ್ಲಿ ಬಂದ್ಬಿಟ್ಟು. ಸೊ ಇದು ಯಾವುದು ಮ್ಯಾಟರ್ ಮಾಡಲ್ಲ. ಇದರಲ್ಲಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಜನರಲ್ ಒಂದು ಮ್ಯಾಟರ್ ಮಾಡುತ್ತೆ, ಇದರಲ್ಲಿ ಬಾಕಿ ಯಾವುದೇ ನಿಮಗೆ ಮ್ಯಾಟರ್ ಮಾಡಲ್ಲ. ಸೊ ಹೆಡ್ ಶಾಟ್ ಹೊಡಿಯೋಕೆ ಏನಪ್ಪಾ ಅಂದ್ರೆ ಜನರಲ್ ಅಲ್ಲಿ ಎರಡು ಕೆಲಸ ಮಾಡುತ್ತೆ. ಒಂದು ನಿಮ್ದು ಸ್ಕ್ರೀನ್ ರೊಟೇಟ್ ನ ಇನ್ಕ್ರೀಸ್ ಮಾಡುತ್ತೆ ಸ್ವಲ್ಪ ಸ್ಪೀಡ್ ಆಗಿ, ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಸ್ವಲ್ಪ ನಿಮಗೆ ಹೆಡ್ ಶಾಟ್ ಹೊಡಿಯೋಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನಪ್ಪಾ ಅಂದ್ರೆ ಗೈಸ್ ಇದು ಬಂದ್ಬಿಟ್ಟು ನಾನು ಇವಾಗ ಸೆನ್ಸಿಟಿವಿಟಿನ ಇಟ್ಕೊಂಡು ಫುಲ್ 0 ಮಾಡಿಬಿಟ್ಟು ಹೊಡೆದು ನೋಡಿದ್ರೆ ಫುಲ್ ಬಾಡಿ ಕಚ್ಕೋತೈತೆ. ಅದೇ ಸ್ವಲ್ಪ ಇನ್ಕ್ರೀಸ್ ಮಾಡಿ ನೋಡಿದಾಗ ಸ್ವಲ್ಪ ಹೆಡ್ ಶಾಟ್ ಬೀಳಕ್ ಸ್ಟಾರ್ಟ್ ಆಗ್ತೈತೆ. ಸೊ ಇದರಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಗೈಸ್ ನೀವು ಫಸ್ಟ್ ಆಫ್ ಆಲ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡಿ ಅಂದ್ರೆ ಸೊ 50 ಇಟ್ಕೊಳ್ಳಿ ಸೆನ್ಸಿಟಿವಿಟಿನ ಬಂದ್ಬಿಟ್ಟು. ಜನರಲ್ ಸೆನ್ಸಿಟಿವಿಟಿನ 50 ಇಟ್ಕೊಳ್ಳಿ. 50 ಇಟ್ಕೊಂಡು ಸೊ ಯಾವುದಾದ್ರೂ ಲಾಂಗ್ ರೇಂಜ್ ಗನ್ ತಗೊಳ್ಳಿ, AUGನೋ ಇಲ್ಲಾಂದ್ರೆ UMPನೋ ಯಾವುದೋ ಒಂದು ತಗೊಂಡು ಸೊ ಮೀಡಿಯಂ ದೂರದಲ್ಲಿ ನಿಂತ್ಕೊಂಡು ಸ್ವಲ್ಪ ಡ್ರ್ಯಾಗ್ ಮಾಡಿ. ಅಕಸ್ಮಾತ್ ಏನಾದರೂ ಸ್ವಲ್ಪ ಫಸ್ಟ್ ಡ್ಯಾಮೇಜ್ ಬಂದ್ಬಿಟ್ಟು ಬಾಡಿಗೆ ಬಿದ್ದು ಆಮೇಲೆ ಹೆಡ್ ಶಾಟ್ ಕಚ್ಕೋತಾ ಇದೆ ಅಂದ್ರೆ ನೀವೇನಪ್ಪ ಮಾಡಿ ಅಂದ್ರೆ ಸೊ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಸ್ವಲ್ಪ ಇನ್ಕ್ರೀಸ್ ಮಾಡಾದ್ಮೇಲೆ ಏನಾದರೂ ಮತ್ತೆ ನೀವು ಫೈರ್ ಮಾಡಿ ನೋಡಿ. ಫೈರ್ ಮಾಡಾದ್ಮೇಲೆ ಏನಾದರೂ ಮತ್ತೆ ಬಾಡಿ ಶಾಟ್ ತಾಗ್ಬಿಟ್ಟು ಮತ್ತೆ ಹೆಡ್ ಶಾಟ್ ಏನಾದರೂ ಕಚ್ಕೋತಾ ಇದ್ರೆ ಮತ್ತೆ ಚೂರ್ ಇನ್ಕ್ರೀಸ್ ಮಾಡಿ. ಈ ತರನೇ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಯಾವಾಗ ಫಸ್ಟ್ ಹೆಡ್ ಶಾಟ್ ಬೀಳುತ್ತೋ ಅಲ್ಲಿಗೆ ನಿಮ್ಮ ಸೆನ್ಸಿಟಿವಿಟಿನ ಕನ್ಫರ್ಮ್ ಆಗಿ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸೊ ಫುಲ್ ನೀವು 100 ಸೆನ್ಸಿಟಿವಿಟಿ ಕೊಟ್ಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಫುಲ್ ರೀಕಾಲ್ ಆಗುತ್ತೆ. ತಲೆಗೂ ಗೊತ್ತಾಗಲ್ಲ, ತಲೆಯಿಂದ ಮೇಲ್ಗಡೆ ಹೋಗ್ಬಿಡುತ್ತೆ ಏಮೋ, ಫುಲ್ ರೀಕಾಲ್ ಹೊಡಿತಾ ಇರುತ್ತೆ. ಅವಾಗ ಏನ್ ಮಾಡಿ ಅಂದ್ರೆ ನಿಮ್ದು ಸೆನ್ಸಿಟಿವಿಟಿ ಜಾಸ್ತಿ ಆಗಿದೆ ಅಂತ ಅರ್ಥ. ಅವಾಗ ನೀವು ಸ್ವಲ್ಪ ಜನರನ್ನ ಲೈಟ್ ಆಗಿ ಕಮ್ಮಿ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು 50 ರಿಂದ 100 ಒಳಗಡೆ ನೀವು ಸ್ವಲ್ಪ ಒಂದು 5 ನಂಬರ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗಿ. ಯಾವಾಗ ನಿಮ್ಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹೆಡ್ ಶಾಟ್ ಬೀಳುತ್ತೆ ಅಂತ ಅನ್ಸುತ್ತೋ ಸೊ ಅಲ್ಲಿಗೆ ನಿಮ್ಮ ಸೆನ್ಸಿಟಿವಿಟಿನ ಫಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಒಂದ್ ದಿವಸ ಒಂದೊಂದ್ಸರಿ ಗೇಮ್ ಪ್ಲೇ ಮಾಡುವಾಗ ಹೆಡ್ ಶಾಟೇ ಬೀಳಲ್ಲ. ಅವಾಗ ನೀವು ಹೆಡ್ ಶಾಟೇ ಬೀಳ್ತಾ ಇಲ್ಲ ಅಂತ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡೋದು ಕಮ್ಮಿ ಮಾಡೋದು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ನಿಮ್ ಸೆನ್ಸಿಟಿವಿಟಿ ಒಂದು ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಟೋಮೆಟಿಕ್ ಆಗಿ ಸ್ವಲ್ಪ ತೆಡ್ ಬಿದ್ದಿಲ್ಲ ಅಂದ್ರೆ ಆಮೇಲೆ ಹೆಡ್ ಶಾಟ್ ಬೀಳಕ್ಕೆ ಸರಿ ಹೋಗುತ್ತೆ. ಇಷ್ಟೇ ನೀವು ಮೇನ್ ಆಗಿ ಮಾಡಬೇಕಾಗಿರೋದು. 50 ಸೆನ್ಸಿಟಿವಿಟಿನ ಫಸ್ಟ್ ಇಟ್ಕೊಳ್ಳಿ. ಅಂಡ್ 50 ರಿಂದ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಯಾವ್ದಾದ್ರು ಗನ್ ತಗೊಂಡು ಡ್ರ್ಯಾಗ್ ಮಾಡಿ ನೋಡಿ. ಯಾವಾಗಾದ್ರೂ ಫಸ್ಟ್ ಟೈಮ್ ಬಂದ್ಬಿಟ್ಟು ಫಸ್ಟ್ ಡ್ಯಾಮೇಜ್ ಬಂದ್ಬಿಟ್ಟು ಬಾಡಿಗೆ ಬಿದ್ರೆ ಚೂರ್ ಇನ್ಕ್ರೀಸ್ ಮಾಡಿ. ಅಂಡ್ ಇದೇ ತರ ಮಾಡ್ಕೊಂಡು ಹೋಗಿ. ಯಾವಾಗ ನಿಮಗೆ ಪರ್ಫೆಕ್ಟ್ ಆಗಿ ಒಂದು ಹೆಡ್ ಶಾಟ್ ಸೆನ್ಸಿಟಿವಿಟಿ ಸಿಗುತ್ತೋ ಆ ಸೆನ್ಸಿಟಿವಿಟಿನ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಗೈಸ್ ಫೋನ್ ಸೆಟ್ಟಿಂಗ್ ಬಗ್ಗೆ ಮಾತಾಡಿದ್ರೆ ಇವಾಗ ಡೈರೆಕ್ಟ್ ಆಗಿ ಫೋನ್ ಸೆಟ್ಟಿಂಗ್ ವಿಡಿಯೋ ಬಂದ್ಬಿಟ್ಟು ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಮಾಡಿರ್ತೀನಿ. ಸೊ ಆ ಸೆಟ್ಟಿಂಗ್ ನ ಎಲ್ಲ ಯೂಸ್ ಮಾಡಿ ನೀವು. ಮತ್ತೆ DPI ನ ತುಂಬಾ ಜಾಸ್ತಿ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ನಾನು ಇಲ್ಲಿ ರೆಕಮೆಂಡ್ ಮಾಡ್ತೀನಿ ಅಷ್ಟೇ DPI ನ ಯೂಸ್ ಮಾಡಿ. ಹಾಗೆ ಇನ್ನು ನನ್ನ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ಕೊಂಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಡೈರೆಕ್ಟ್ ಆಗಿ ನನ್ನ ಫೋನ್ ಸೆಟ್ಟಿಂಗ್ ನ ರಿವೀಲ್ ಮಾಡಿರ್ತೀನಿ, ಎಲ್ಲ ಇದನ್ನ ಯೂಸ್ ಮಾಡ್ಕೊಳ್ಳಿ.